ಈವ್ನಿಂಗ್. ಅಜ್ಜಿ ಹೇಗಿದ್ದೀರಾ? ಫೈನ್. ಐ ಆಮ್ ಆಲ್ವೇಸ್ ಫೈನ್. ನಾನು ಹೇಗಿದ್ದೀನಿ ಅಂತ ಕೇಳಲೇ ಇಲ್ಲ. ಪಾಕಿಸ್ತಾನ ಕಟ್ಕೊಂಡು ಇಂಡಿಯಾಕ್ಕೆ ಏನಾಗಬೇಕಾಗಿದೆ? ಪಾಕಿಸ್ತಾನನ? ನಾನಾ? ನೀವು ಇಂಡಿಯಾನಾ? ಅಜ್ಜಿ ಮೊದಲೆಲ್ಲ ಒಟ್ಟಿಗೆ ಇದ್ವಿ, ಮರಿಬೇಡಿ ಅದನ್ನ. ನಾನು ಯಾವುದನ್ನು ಮರ್ತಿಲ್ಲ. ಒಬ್ಳು ಟೊಂಕ ಕಟ್ಕೊಂಡು ಬಂದು ಬೇರೆ ಮಾಡಿದ್ಲಲ್ಲ. ರಾಜೀವ, ಕಮ್ ಹಿಯರ್, ಬಾರೋ. ಅಲ್ವೇನೋ, ಯಾಕೆ ಬೇಜಾರ್ ಮಾಡ್ಕೋತೀಯ? ಒಂದ್ ಮಾತು ಬರುತ್ತೆ ಹೋಗುತ್ತೆ. ನೌ ಯು ಕ್ಯಾನ್ ಗೋ. ಅಜ್ಜಿ ಅದೆಲ್ಲ ಸರಿ, ನೀವ್ ಯಾಕೆ ಇಲ್ಲಿದ್ದೀರಾ? ಏನಾಯ್ತು? ಗಾಳಿ ತಕೊಳ್ಳೋಣ ಅಂತ ಬಂದೆ. ಐ ನೀಡ್ ಫ್ರೆಶ್ ಏರ್. ಎಲ್ಲಾ ಕಡೆ ಪೊಲ್ಯೂಷನ್, ಸಿರುಕಟ್ಸೋ ವಾತಾವರಣ ಇದೆ. ಇಲ್ಲ ಅದಿಲ್ಲ, ಅದಕ್ಕೆ ಬಂದೆ. ನಮ್ಮನೇಲಿ ಪೊಲ್ಯೂಷನ್ ಇಲ್ವಲ್ಲ ಅಜ್ಜಿ. ಗಾಳಿ ಬರ್ಲಿ ಅಂತ ಕಿಟಕಿ ತೆಗಿತೀವಿ, ಆದ್ರೆ ಧೂಳು ಕಸ ಎಲ್ಲ ಬರುತ್ತೆ. ಇತ್ತೀಚೆಗೆ ಏನಾದ್ರೂ ಒಗಟು ಬಿಡಿಸೋದನ್ನ ಕಲ್ತಿದ್ದೀರಾ ಅಜ್ಜಿ? ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ, ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನೀನು ಬಂದು ತಲೆ ತಿಂತಿರೋದೇ ದೊಡ್ಡ ಪ್ರಾಬ್ಲಮ್. ಆಯ್ತು ಬಿಡಿ ಅಜ್ಜಿ, ಅಪ್ಪನ ಕೇಳಿ ತಿಳ್ಕೊತೀನಿ. ಗ್ರ್ಯಾಂಡ್ ನಮ್ಮ ಮನೆ ವಿಷಯ ನಿನಗ್ ಯಾಕೆ ಅಂತ. ಗ್ರ್ಯಾಂಡ್ ಸನ್ ಅಂತ ಕರೆದ್ರಿ ತಾನೆ? ಸರಿ, ನೀವಂತೂ ಹೇಳ್ತಾ ಇಲ್ಲ, ಆದ್ರೆ ನಿಮ್ಗೇನೋ ಆಗಿದೆ. ಅಪ್ಪನ್ನೇ ಕರೆಸಿ ಕೇಳ್ತೀನಿ. ಲೀವ್ ಇಟ್, ಏನು ಇಲ್ಲ. ಹಾಗಾದ್ರೆ ನಡೀರಿ ಮನೆಗೆ. ಇಲ್ಲ ಇಲ್ಲ ಇಲ್ಲ, ನಾವು ಮನೆ ಬರೋದಕ್ಕೆ ಮೂಡಿಲ್ಲ ಈಗ. ಹುಷಾರು ಅಜ್ಜಿ, ಮೈ ತುಂಬಾ ಜ್ಯುವೆಲ್ರಿ ಹಾಕೊಂಡು ದೊಡ್ಡ ಜ್ಯುವೆಲ್ರಿ ಶಾಪ್ ತರ ಕಾಣ್ತಾ ಇದ್ದೀರಾ. ಡೋಂಟ್ ಟಾಕ್ ಅಬೌಟ್ ಮೈ ಆಂಟಿಕ್. ನನ್ನ ಒಡವೆ ನನ್ನ ಇಷ್ಟ. ಆಯ್ತು ಬಿಡಿ, ಕಳ್ಳ ಬರ್ಲಿ. ದಿನ ಓದಲ್ವಾ ಪೇಪರಲ್ಲಿ ವೃದ್ಧೆ ಕೊಲೆ, ಒಂಟಿ ಮಹಿಳೆ ಕೊಲೆ ಅಂತ? ಐ ನೋ ದಟ್, ಬಟ್ ವಾಟ್ ಟು ಡು? ಮನೆಗ್ ನಡೀರಿ. ಆ ವಿಷಯ ಮಾತ್ರ ಎತ್ತಬೇಡ. ನಾನು ಮನೆಗೆ ಹೋಗಲ್ಲ. ಸರಿ, ನಮ್ಮನೆಗ್ ಬನ್ನಿ. ನೋ ಚಾನ್ಸ್. ನಾನು ಕರೆದಾಗ ನೀನ್ ಬರ್ಲಿಲ್ಲ, ಈಗ ನೀನ್ ಕರೆದಾಗ ನಾನು ಬರ್ಬೇಕಾ? ನೆವರ್. ಒಂದು ಸಲ ಈ ತ್ರಿಪುರ ಸುಂದರಿ ಡಿಸಿಷನ್ ತಗೊಂಡ್ರೆ ಮುಗೀತು. ನೋ ಬಡಿ ಕ್ಯಾನ್ ಚೇಂಜ್ ಮೈ ಡಿಸಿಷನ್. ಸರಿ, ಹಾಗಾದ್ರೆ ಅಪ್ಪನ್ನೇ ಕರೆಸ್ತೀನಿ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಬ್ಲಾಕ್ ಮೇಲ್ ಮಾಡಬಾರ್ದು ಗ್ರ್ಯಾಂಡ್ ಮದರ್ಗೆ. ಅಜ್ಜಿ, ನನ್ನ ಗಾಡಿ ರೆಡಿ ಇದೆ, ನೀವೇ ಡಿಸೈಡ್ ಮಾಡಿ, ನನ್ನ ಗಾಡಿನ ಅಥವಾ ಅಪ್ಪನ ಕಾರ? ನೀನು ಬಿಡು, ಹಂಗ್ ಕಾಣಿಸಲ್ಲ. ನಡಿ, ಹಾಳಕ್ ಹೋಗ್ಲಿ. ಬನ್ನಿ. ತಗೋ ಫೋನ್. ಏನದು ಬ್ಯಾಂಡೇಜ್? ಚಿಕ್ಕದೊಂದು ಗಾಯ ಅಷ್ಟೇ ಅಜ್ಜಿ. ತುಂಬಾ ನೋಯ್ತದ? ಇಲ್ಲ ಅಜ್ಜಿ, ನೀವ್ಯಾಕೆ ಟೆನ್ಷನ್ ತಗೋತಿದ್ದೀರಾ? ಬನ್ನಿ ಹೋಗೋಣ. ನಂಗೇನ್ ಟೆನ್ಷನ್, ನೋವಾ ಅಂತ ಕೇಳ್ದೆ ಅಷ್ಟೇ. ಸರಿ ಬನ್ನಿ. ನಡಿ. ಹಲೋ ಆಂಟಿ, ನಾನು ರಾಹುಲ್. ನಮ್ಮ ಅಜ್ಜನವರು ಬಂದಿದ್ದಾರೆ ಅಲ್ಲಿ. ಓ ಇಲ್ವಾ? ಸರಿ ಆಂಟಿ, ಬಾಯ್.
ಬಂದಿಲ್ವಾ? ಓ ಸರಿ ಬಿಡಿ, ಓಕೆ. ಈ ವಯಸ್ಸಿನ ಹುಡುಗಿರು ಹಣ್ಣನ ಮುದುಕಿರು ಮನೆ ಬಿಟ್ಟು ಹೊಟ್ಟೋದ್ರೆ ಪ್ರಶ್ನೆಗಳು ಎದುರಿಸೋದು ಬಹಳ ಕಷ್ಟ. ಎಲ್ಲಿ ಹೋಗಿರ್ಬೋದು? ಇನ್ನೂ ಗೊತ್ತಾಗ್ತಿಲ್ವಲ್ಲ. ವಿಶ್ವನಾಥ್ ಅವ್ರ ಮನೆಗೆ ಏನಾದ್ರು ಹೋಗಿರ್ಬೋದಾ? ಹಾಂ, ಅಲ್ಲಿ ಫೋನ್ ಮಾಡಿ ಕೇಳೋಣ. ಹಲೋ, ನಾನು ಕಮಲಾಕರ. ಹೇಳಿ ಕಮಲಾಕರ್. ಅಲ್ಲಿ ಅಮ್ಮ ಏನಾದರೂ ಇದ್ದಾರಾ? ಇಲ್ವಲ್ಲ. ಏನಾಯ್ತು ಕಮಲಾಕರ್, ಯಾಕೆ ಹಾಗೆ ಕೇಳ್ತಿದ್ದೀರಿ? ಅಮ್ಮ ಇಲ್ಲೂ ಇಲ್ಲ. ಬೆಳಗ್ಗೆ ನಿಮ್ಮ ಮನೆಗೆ ಬಂದಿದ್ರಲ್ಲ, ಅಲ್ಲೇನಾದರೂ ಜಗಳ ಆಯ್ತಾ? ನಾವೇನು ಜಗಳ ಆಡಲಿಲ್ಲಪ್ಪ. ಆಯ್ತು ಬಿಡಿ. ಏನಂತೆ? ತ್ರಿಪುರ ಸುಂದರಿ ಅವರು ಅಲ್ಲಿಗೂ ಹೋಗಿಲ್ವಂತೆ. ಬಹುಶಃ ಇಲ್ಲಿ ನಡೆದ ಘಟನೆಯಿಂದ ಬೇಜಾರಾಗಿರಬೇಕು. ಮನೆಗೂ ಹೋಗದೆ ಎಲ್ಗೂ ಹೋಗ್ಬಿಟ್ಟಿದ್ದಾರೆ. 5 ಗಂಟೆಗೆ ರಾಹುಲ್ ಬರ್ತೀನಿ ಅಂತಿದ್ದ. ನಾನು ಅವ್ರ ಮನೆಗೆ ಹೋಗಿ ಮಾತಾಡಿ ಸಮಾಧಾನ ಮಾಡ್ಬಿಡ್ತೀನಿ. ಅಜ್ಜಿ, ನಿಮ್ ಫೇವ್ರೇಟ್. ಥ್ಯಾಂಕ್ ಯು ಗ್ರ್ಯಾಂಡ್ ಸನ್. ಐ ಲವ್ ನೂಡಲ್ಸ್. ಅಜ್ಜಿ, ಐ ಲವ್ ಗ್ರ್ಯಾಂಡ್ ಸನ್ ಅಂತೀರಾ ಅಂತ ಅನ್ಕೊಂಡೆ. ಮನಸ್ಸಿನಲ್ಲಿ ಇದೆ ಕಣೋ, ನೀನ್ ತುಂಬಾ ಒಳ್ಳೆಯವನು. ನೀನ್ ನನ್ನ ಗ್ರ್ಯಾಂಡ್ ಸನ್ ಆಗಿರೋದು ನನ್ನ ಪುಣ್ಯ. ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗ ಹುಟ್ಟೋ. ಅಜ್ಜಿ, ಈಗಲಾದ್ರೂ ಹೇಳಿ ಅಜ್ಜಿ. ನೀವೇನೋ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ನನ್ನ ಹತ್ರ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ನಂಗೇನು ಪ್ರಾಬ್ಲಮ್ ಇಲ್ಲ. ನಂಗೆ ಈ ನೂಡಲ್ಸ್ ಬೇಡ. ನಂಗೆ ಹಸಿರಾದ್ರೂ ಇದು ಬೇಡ. ಮೇಘ, ಏನ್ ಇಷ್ಟೊತ್ತಿನಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟ ಹೊತ್ತಿನಲ್ಲಿ ನನ್ನನ್ನು ಮಾತಾಡ್ಸೋಂಥ ಅರ್ಜೆನ್ಸಿ ಏನಿತ್ತು? ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೆ. ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ಯಾ? ಹೌದು ಸರ್. ನನ್ನ ಕಾಪಾಡಕ್ಕೆ ಹೋಗಿ ನಿಮ್ಮ ಕೈಗೆ ಏಟಾಯ್ತಲ್ವಾ, ಅದಕ್ಕೆ ಬೇಗ ವಾಸಿ ಆಗಲಿ ಅಂತ. ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು 100 ಕಾಲ ಚೆನ್ನಾಗಿಟ್ಟಿರಲಿ ಅಂತ ಅರ್ಚನೆ ಮಾಡಿಸ್ದೆ. ತಗೊಳ್ಳಿ ಪ್ರಸಾದ. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಸರಿ ಮೇಘ, ತುಂಬ ಹೊತ್ತಾಗಿದೆ, ನೀನು ಹೊರಡು. ಇಷ್ಟೊತ್ತಿನಲ್ಲಿ ಇಲ್ಲಿಗೆಲ್ಲ ಬರೋದು ಚೆನ್ನಾಗಿರಲ್ಲ. ಏನಾದರೂ ಮಾತಾಡೋ ಹಾಗಿದ್ರೆ ಬೆಳಿಗ್ಗೆ ಕಾಲೇಜಲ್ಲಿ ಮಾತಾಡೋಣ. ಅಕಸ್ಮಾತ್ ಕಾಲೇಜಲ್ಲಿ ಏನಾದ್ರು ಮಾತಾಡೋಕ್ಕಾಗಲಿಲ್ಲ ಅಂದರೆ ಹೊರಗೆಲ್ಲರೂ ಮಾತಾಡ್ಕೊಳ್ಳೋಣ. ಸರಿ ಮೇಘ, ಈಗ ಹೊರಡು. ನನ್ನಿಂದ ಏನೂ ಬೇಜಾರಿಲ್ಲ ತಾನೆ? ಬೇಜಾರ? ಯಾಕೆ?
ಅಲ್ಲ, ನನ್ನಿಂದ ಹರ್ಟ್ ಆಯಿತು ಅಂತ ಹೇಳಿದ್ರಲ್ವಾ? ಹಾಗೇನೂ ಇಲ್ಲ. ಯಾರೋ ರಾಜೀವ ಅದು? ಬೇಗ ನೀನು ಹೊರಡು. ಓಕೆ ಸರ್, ಗುಡ್ ನೈಟ್. ಯಾರೋ ಹುಡುಗಿ ಬಂದಂಗಿದ್ದಾಳೆ. ಯಾರೋ ಅದು ಗರ್ಲ್ಸ್? ಸ್ಟೂಡೆಂಟ್ಸ್ ಅಜ್ಜಿ, ಇಷ್ಟೊತ್ತಿನಲ್ಲಿ ಅವ್ರಿಗೆ ಏನು ವರ್ಕ್ ಇಲ್ಲಿ? ಸುಮ್ಮನೆ ಬಂದಿದ್ರು ಅಷ್ಟೇ. ಇಂಥ ನೈಟ್ ಟೈಮ್ನಲ್ಲ ಅಂಥ ಡೌಟ್ಸ್ ಕೇಳೋಕಂತಂದ್ರೂ ನೀನೇನು ಪಾಠ ಮಾಡೋ ಲೆಕ್ಚರ್ರ? ಬ್ಯಾಡ್ಮಿಂಟನ್ ಕೋಚು. ಅಮಾನ್ ಟೆಲ್ ಮಿ, ಯಾಕೆ ಬಂದಿದ್ರು? ಸುಮ್ಮನೆ ಬಂದಿದ್ರು ಅಂತ ಹೇಳ್ತಿದ್ದೀನಲ್ಲ, ಬಿಡಿ ಅಜ್ಜಿ. ನೋ ನೋ, ಇಟ್ಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಟೆಲ್ ಮಿ, ಏನೋ ಇದು? ಸಾದಾ ಅಜ್ಜಿ. ಓ ಮೈ ಗಾಡ್, ವಯಸ್ಸಿನ ಹುಡುಗಿ, ಅದು ಈ ನೈಟ್ ಟೈಮ್ನಲ್ಲಿ ವಯಸ್ಸಿನ ಹುಡುಗನಿಗೆ ಪ್ರಸಾದ ತಂದು ಕೊಡೋದು ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್, ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಕಮ್ ಆನ್ ಟೆಲ್ ಮಿ, ಅವಳು ನಿನ್ನನ್ನು ಲವ್ ಮಾಡ್ತಾ ಇದ್ದಾಳಾ? ಇಲ್ಲ ಅಜ್ಜಿ. ಡೋಂಟ್ ಟೆಲ್ ಮಿ ಸುಳ್ಳು. ಕಮ್ ಆನ್ ಟೆಲ್ ಮಿ ಸತ್ಯ. ಹೌದು. ಈ ಹುಡುಗಿರು ಕಾಲೇಜಿಗೆ ಸ್ಟಡಿ ಮಾಡೋಕ್ ಬರ್ತಾರಾ, ಲವ್ ಮಾಡೋಕ್ ಬರ್ತಾರಾ? ಇರು, ಅವ್ರ ಗ್ರಾಚಾರ ಬಿಡಿಸಿ ಬರ್ತೀನಿ ಈಗ. ಅಜ್ಜಿ ಅಜ್ಜಿ ಏನಾಯ್ತು? ನಾನು ಉಳ್ಕೊಬಿಡ್ತು ಕಣೋ. ಎಲ್ಲಿ ಕೇಳ್ತೀರಾ ನನ್ನ ಮಾತನ್ನ? ಬೇಕಾ ನಿಮ್ಗಿದೆಲ್ಲ? ಬನ್ನಿ. ಹಲೋ, ಅಮ್ಮ ನಿಮ್ಮ ಮನೆಗೆ ಬಂದಿದ್ದಾರಾ? ಇಲ್ಲ, ನಿಮ್ಮ ಮನೆಗೆ ಬರ್ತೀನಿ ನಿಂದಿದ್ರು. ಇಷ್ಟೊತ್ತಾಯ್ತು ಇನ್ನೂ ಮನೆಗೆ ಬರಲಿಲ್ಲ, ಅದಕ್ಕೆ ಕೇಳಿದೆ. ಹೌದಾ? ಓಕೆ, ಸರಿ, ಇನ್ನೇನಿಲ್ಲ ಅಷ್ಟೇ. ಓಕೆ. ಏನಂತೆ? ಶಾಂತಿ, ಅಮ್ಮ ಅಲ್ಲಿಗೂ ಹೋಗಿಲ್ವಂತೆ. ಇದೇನ್ರಿ ಇದು? ರಾಹುಲ್ ಅಜ್ಜಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದ, ಅವನು ಪತ್ತೆ ಇಲ್ಲ, ಒಂದ್ ಫೋನು ಮಾಡಿಲ್ಲ. ಏನ್ ಅನ್ಕೋಬೇಕು ನಾವು? ಎಲ್ಲಿದ್ದಾರೆ ಇವರು? ನಮಸ್ಕಾರ ಕಮಲಾಕರ್ ಅವ್ರೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇಬ್ರು ಏನೋ ಟೆನ್ಷನಲ್ಲಿ ಇರೋ ಹಾಗಿದೆ. ಏನಿಲ್ಲ, ಅಮ್ಮ ಮನೆಯಲ್ಲಿಲ್ಲ. ನಿಮ್ಮ ಮನೆಯಿಂದ ಬಂದಮೇಲೆ ಅಮ್ಮ ಒಂಥರ ಇದ್ರು ಅಂತ ಶಾಂತಿ ಹೇಳ್ತಾ ಇದ್ಲು. ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅದೇ ಸ್ವಲ್ಪ ಟೆನ್ಷನ್ ಆಗಿದೆ. ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ನಮ್ಮಿಂದ ಅವ್ರಿಗೆ ಬೇಜಾರಾಗಿರೋದಂತೂ ಖಂಡಿತ. ನಿಮ್ಮಿಂದನಾ? ಹೌದು. ವಿಶ್ವನಾಥ್, ನನಗೆ ನಿಮ್ಮನೆ ಸಂಬಂಧ ಬೇಡ. ಮೇಘ ನಮ್ಮನೆ ಸೊಸೆ ಆಗಲ್ಲ. ಇಲ್ಲಿಗೆ ಬಂದು ಪಾಪ ಮೆತ್ಕೊಳ್ತು. ಗಂಗೆಲಿ ಪಾಪ ತೊಳ್ಕೊಳ್ಬೇಕು ನಾನು. 5 ಗಂಟೆಗೆ ರಾಹುಲ್ ಬರುವವನಿದ್ದ. ಗುಡ್ ಬೈ. ಛೇ,
ಏನಾಗೋಯ್ತು ನಮ್ಮ ಚಾರುಗೆ? ಇಂಥ ಜನನೂ ಇರ್ತಾರ? ಸಿಂಧು, ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನ ನೀನು ಒಬ್ಳೆ ಮಾಡ್ತಿದ್ದೆ. ಈ ಕಡೆ ಬಾ, ಅಟ್ಲೀಸ್ಟ್ ಪಾತ್ರೆಗಳನ್ನಾದ್ರೂ ತೊಳೆದಿರ್ತೀನಿ. ತೊಳೆಯೋಕೆ ಅಂತಾನೆ ಹುಟ್ಟಿರೋ ನೀವು ಎಲ್ಲ ತೊಳೆದು ಬಿಟ್ರಲ್ಲ. ಯಾಕೆ ಹೀಗಾಡ್ತಿದ್ಯಾ? ಈಗ ಆಗ್ಬಾರ್ದಂಥದ್ದು ಏನಾಗೋಯ್ತು ಹೇಳು? ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನ್ಗೆ ಸೀತೆ ಏನಾಗ್ಬೇಕು ಅಂತ ಯಾರೋ ಒಬ್ಬ ಕೇಳಿದ್ನಂತೆ. ಹಾಗಾಯ್ತು ನಿಮ್ ಕತೆ. ಎಷ್ಟಿದೆ ಅತ್ತಿಗೆ ಮಯೂರಿ ಹತ್ರ ಆಸ್ತಿ? ಲೆಕ್ಕ ಏನಾದ್ರೂ ಸಿಕ್ತಾ? ಚಾರುಗಿಂತ ಜಾಸ್ತಿ ಆಸ್ತಿ ಇದೆಯಾ ಅವಳ ಹತ್ರ? ನಿಮಗೆ ಹಣನೇ ಮುಖ್ಯ ಅಲ್ವಾ ಅತ್ತಿಗೆ? ಹಣಕ್ಕೋಸ್ಕರ ಯಾರ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಿಮ್ಮ ಖಜಾನೆ ಮಾತ್ರ ತುಂಬ ಬಿಡಬೇಕು ಅಲ್ವಾ? ಮಯೂರಿ ಅಪ್ಪ ದುಬೈಲಿ ಇದ್ಕೊಂಡು ಸಾಕಷ್ಟು ಸಂಪಾದಿಸಿದ್ದಾರೆ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನೀವು ಜಯಂತ್ನ ಮಯೂರಿ ಹಿಂದೆ ಬಿಟ್ಟು ನಿಮ್ಮ ಮಗನ ನೀವು ಮಾರ್ಕೊಂಡಿದ್ದೀರಾ. ದುಡ್ಡು ಬೇಕು ಸಿಂಧು. ಇಡೀ ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ. ಒಂದು ತೊಟ್ಟು ವಿಷ ತಗೊಳ್ಬೇಕು ಅಂದ್ರೂ ದುಡ್ಡಿರ್ಬೇಕು. ಈಗಿನ ಕಾಲದಲ್ಲಿ ಕುಡಿಯೋ ನೀರಿಗೂ ದುಡ್ಡು ಕೊಡ್ಬೇಕು. ಯಾಕೆ ನಿನಗೆ ಬೇಡವಾ ದುಡ್ಡು? ನಿನ್ ಕಣ್ಣೆದುರುಗಡೆ 1 ಕೋಟಿ ರೂಪಾಯಿ ಇಟ್ರೆ ನೀನು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀಯಾ? ದುಡ್ಡಿಲ್ಲ ಅಂದ್ರೆ ಭಗವಂತನ್ಗೆ ಕರ್ಪೂರ ಹಚ್ಚೋದಕ್ಕೆ ಈ ಪ್ರಪಂಚದಲ್ಲಿ ಯಾರು ಇರೋದಿಲ್ಲ. ನನ್ನ ಮಗನ್ಗೆ ಸಿರಿವಂತ ಹುಡುಗಿ ಸಿಗ್ಲಿ ಅಂತ ತಾಯಿಯಾಗಿ ನಾನು ಬಯಸೋದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಹೇಳು? ಸಿಂಧು, ನಿನ್ಗೆ ಹೊರಗಿನ ಪ್ರಪಂಚ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ದುಡ್ಡು ಇಲ್ಲದೆ ಇರೋರು ದುಡ್ಡನ್ನ ಬಯಸಿದ್ರೆ ಅದು ತಪ್ಪಾಗಲ್ಲ. ಅದೇ ದುಡ್ಡಿರೋರು ಮತ್ತೆ ದುಡ್ಡನ್ನ ಬಯಸಿದ್ರೆ ಅದು ದುರಾಸೆ ಆಗತ್ತೆ. ತುಂಬಾ ಅನುಭವಿಸಿದ್ದೀನಿ ಸಿಂಧು. ಅದಕ್ಕೆ ನನಗೀಗ ದುಡ್ಡು ಬೇಕು. ನನ್ನ ಮಗ ಸ್ಥಿತಿವಂತನಾಗಿ ಬದುಕೋದು ನನಗೆ ಮುಖ್ಯ. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅವನು ಶ್ರೀಮಂತ ಆಗಬೇಕು ಅಷ್ಟೆ. ಬಾ ನಜ. ಎಲ್ಲಿಗೆ? ಚಾರು ಮನೆಗೆ. ಚಾರು ಮನೆಗ? ಇಷ್ಟೆಲ್ಲ ಆದ್ಮೇಲೆ ಅಲ್ಲಿಗೆ ಯಾಕೆ ಹೋಗ್ಬೇಕು? ಕತೆ ಶುರುವಾಗೋದೇ ಅಲ್ಲಿಗೆ ಹೋದ್ಮೇಲೆ ನಿನಗೆ ವಿಷಯ ಎಲ್ಲ ಗೊತ್ತಾಗುತ್ತೆ. ನಡಿ ಹೋಗೋಣ. ನನಗೇನು ಅರ್ಥ ಆಗ್ತಿಲ್ಲ ಅತ್ಗೆ. ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗ್ತೀರಾ? ಅಲ್ಲಿಗೆ ಹೋಗಿ ಏನ್ ಮಾತಾಡ್ತೀರಾ? ಇದಕ್ಕೆಲ್ಲ ರೂವಾರಿ ನೀವೇ. ನಿಮ್ಮ ಜೊತೆಗೆ ಬರೋದಕ್ಕೆ ನನಗೆ ಭಯ ಆಗುತ್ತೆ. ನೀವೊಂಥರ ರಾಜಕಾರಣಿ ಇದ್ದ ಹಾಗೆ. ಇನ್ನು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ನನಗಂತೂ ಗೊತ್ತಾಗ್ತಿಲ್ಲ. ಅಲ್ಲಿಗೆ ಹೋದ್ರೆ ನಿನಗೆಲ್ಲ ವಿಷಯನೂ ಗೊತ್ತಾಗತ್ತೆ. ಚಾರು ನಿಂತು ನೀರು ಥರ ಇದ್ದಾಳೆ. ಹರಿಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಒಂದಷ್ಟು ವಿಷಯಗಳು ಅಲ್ಲಿಂದ ಶುರುವಾಗೋದಿದೆ. ಬಾ ನಿನ್ನ ಜೊತೆ ಬಾ. ಯಾರ ಹುಡುಗಿ? ಹೋಗ್ಲಿ ಬಿಡಜ್ಜಿ. ಅವಳ ಹೆಸರು ಹೇಳ. ಎಲ್ಲಿದ್ರು ಸರ್ಚ್ ಮಾಡಿ ಅವಳು ಲೆಗ್ ಮುರಿದು ಬಿಡ್ತೀನಿ. ನನ್ನ ಮೊಮ್ಮಗನಿಗೆ ಲೆಗ್ ಪ್ರೆಸ್ ಮಾಡೋ ಕೆಲಸ ಕೊಟ್ಟಿದ್ದಾಳೆ. ಅಜ್ಜಿ, ಕಾಲು ಹೊತ್ತೋದು ಕೆಲಸ ಅಲ್ಲ, ಇದೊಂಥರ ಸೇವೆ. ಚಿಕ್ಕ ವಯಸ್ಸಲ್ಲಿ ನಿನ್ನ ಬೆನ್ನ ಮೇಲೆ ಕೂತ್ಕೊಂಡು ಆನೆ ಬಂತು ಆನೆ ಅಂತ ಆಟ ಆಡ್ತಾ ಇದ್ದೆ. ನನ್ನನ್ನು ಸಾಕಿ ಬೆಳೆಸಿದ್ದೆ ನೀನು ಅಜ್ಜಿ. ಅದ್ರ ಮುಂದೆ ಇದೆಲ್ಲ ಏನಜ್ಜಿ? ಬಂದ್ಬಿಡೋ ಹೋಮ್ಗೆ, ಎಲ್ಲರ ಜೊತೆಲೇ ಇದ್ಬಿಡೋ. ಇಲ್ಲ ಅಜ್ಜಿ, ನಾನು ಬರಲ್ಲ. ನಿನ್ನ ಹಠನೇ ನಿನಗೆ ಇಂಪಾರ್ಟೆಂಟ್ ಆಯ್ತಲ್ಲ.